ಏನು ಸಮಾಚಾರ ನಾಗಕ್ಕನ ಮನೆದು? ಏನ್ರಿ? ಏನು ಸಮಾಚಾರ? ಏನು ಹೇಳ್ತಾ ಇದ್ದೀರಿ? ಏನೂ ಇಲ್ಲ. ಅದೇನೋ ಮಗನೂ ಸೊಸೆನೂ ಜಗಳ ಮಾಡ್ಕೊಂಡು ಹೊಂಟೋಗಿದಾರಂತೆ ಕಲೆ. ಜಗಳ ಮಾಡ್ಕೊ ಹೋಗಿದಾರಂತೆ? ಹ್ಞೂ, ಅದೇ ಮನೆ ಮೇಲೆ ಲೋನ್ಗಿನ್ ತೆಗೆಸ್ಕೊಂಡು 15 ತೆಗೆಸ್ಕೊಳತ್ತಕ್ಕೆ 18 ತೆಗೆಸ್ಕೊಂಡು ತಗೊಂಡು ಅದೇ ಇವು ಹೆಣ್ಣಿಗೆ ಕವಿತವ್ರಿಗೆ ಕೊಟ್ಬಿಟ್ರಂತೆ. ಸಾಲಾಗಿಲ್ಲ ತೀರ್ಸ್ಕೊಳಕ್ಕೆ ಅಂದ್ಬಿಟ್ಟು 15 ಇವು ಅತ್ತೆ ಮಾವನಿಗೆ 15 ಅಂದ್ಬಿಟ್ಟು ಅವ್ರು 18 ತಗೊಂಡು 3 ಲಕ್ಷ ದುಡ್ಡು ಮಡಿಕೊಂಡು ಈಗ 1 ತಿಂಗಳೂ ಕಟ್ಟಿರುವಂತೆ. ನೆನೆ ದಿವಸ ಏನೋ ಮನೆ ಲೋನವ್ರು ಬಂದು ಏನು ಹುಸಿಯಲ್ವಂತೆ ಗಲಾಟೆ ಮನೆ ತಾವು ಭಾಳ ಗಲಾಟೆ ಮಾಡ್ತಿರಂತೆ. ನಿನ್ಗೆ ಗೊತ್ತಿಲ್ಲ ಈ ವಿಷಯ? ಅಯ್ಯೋ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ ನನಗೆ. ಅದಕ್ಕೆ ನನಗೇನು ಗೊತ್ತು? ನಾನು ಅದ್ರ ಬಗ್ಗೆ ನನ್ನ ತಲೆನೇ ಕೆಡ್ಸ್ಕೊಳಿಕ್ವಲ್ಲ. ನಿನಗೆ ಗೊತ್ತಿಲ್ವಾ? ಯಾಕೆ ಬೇಕು ಹಾಕಿ ನಮಗೆ ಸುದ್ದಿ? ಅವ್ರ ಸುದ್ದಿ ಮಾತಾಡಿ ಏನು ಬರ್ತಿತ್ತು ಅಲ್ಲ. ಏನು ಸೊಸೆನೂ ಮಗನೂ ಅಷ್ಟೊಂದು ವಾರಾರು ಒಲೆ ಕಳ್ಕೊತಿದ್ಲಲ್ವ, ಅದಕ್ಕೆ ಈ ಕೆಲಸ ಮಾಡಿಬಿಟ್ರು. ನನಗೆ ಗೊತ್ತಿಲ್ವ್ರಿ. ಅವನು ಅಂತ ಕನಿಕಣ್ಣನ ಇರೋನಾಗಿದ್ರೆ ಇವನು ಮದುವೆದು ಆರೈಕೆಯ ಬಿಟ್ಬಿಟ್ಟು ಹೋಯ್ತಿದ್ನ ಹೇಳು. ಈಗ ನಮ್ಮ ಹೊಟ್ಟೆಯವ್ರನ್ನ ತಕ್ಕೋಪಪ್ಪ. ಬೇರೆ ಇದ್ರೂ ಔಟ್ಲು ಕರೆದು ಮಾಡಿಕ್ಕಿದ್ರು. ಏನೋ ನಮ್ಮ ಕೊಟ್ಟು ಮುನ್ಸ್ ಕಟ್ಕೊಂಡ್ರು ಬೆಣ್ಣು ಬಂದಾಗ ಬಾಯಿ ತುಂಬ ಮಾತಾಡ್ಸೋಳು ನನ್ನ ಸೊಸೆ. ಇವಳು ಮಾತಾಡ್ಸೋಳು. ಆಮೇಲಿಂದ ಅವು ಕರೆಯೋದು ಔಟ್ಲ ಮಾಡೋಕ್ಕೆಲ್ಲ ಕರೆದು ಇದು ಮಾಡಿದ್ಲು. ಅವರು ತಿರುಗೇ ನೋಡ್ನಿಲ್ಲ. ನನ್ನ ಸೊಸೆ ಮದುವೆಲಾರೆ ಓಡಾಡ್ಕೊಂಡು ಮಾಡಿದ್ಲು. ಅವಳು ಮಾಡಿದ್ಲ. ಅಲ್ಲೇ ಅರ್ಥ ಮಾಡ್ಕೊಂಡು ಇವರು ಹೆಂಗಿರ್ಬೇಕು ಹಂಗಿರ್ಬೋದಾಗಿತ್ತು. ಇರಲಿಲ್ಲ. ನಮಗೇನು ಮರಿಯ ಒಳ್ಳೇದು ಹೇಳಿದ್ರು ಕೆಟ್ಟದಾಗ ತಿಳ್ಕೊತಾರೆ ಇವತ್ತಿನ ಜನ. ಸರಿ ಇಲ್ಲ. ಅದು ಯಾಕಬೇಕು? ಅದಕ್ಕೆ ನಾನು ಏನು ಮಾತಾಡೋಕೆ ಹೋಗಿಲ್ಲ. ಅವ್ರನ್ನ ಹಚ್ಕೊಂಡು ಅಂತ ಚಿಂದಂತ ಅಳಿಮಯ್ಯ ಯಾರಿಗೂ ಇವತ್ತಿನ ಕಾಲದಲ್ಲಿ ಕಿತ್ಕೊಂಡು ನೋಡೋದು ತಿನ್ನೋದನ್ನೇ ನೋಡ್ತಾರೆ. ಅಂಥದ್ರಲ್ಲಿ ಪಾಪ ಸುಮ್ಮನೆ ಹೇಳೋದಲ್ಲ. ಅಷ್ಟ್ರ ಮಟ್ಕೂ ಅಷ್ಟು ಇದು ಮಾಡ್ಕೊಂಡು ಓಡಾಡ್ಕೊಂಡು ಮನೆ ಕಟ್ಸಿ ನಮ್ಮ ಅತ್ತೆ ಮಾವನಿಗೆ ಮನೆ ಕಟ್ಸ್ಕೊಡೋದಂತ ಅಷ್ಟೊಂದು ಜವಾಬ್ದಾರಿಯಾಗಿ ಮಾಡಿದ್ಕೂ ಏನು ಪ್ರಯತ್ನ ಆಯಿತು? ಉಳಿಸ್ಕೊಂಡ್ರೆ ಅದನ್ನ ಅವರು ಉಳಿಸ್ಕೊಂಡ್ರೆ ಮಗನೂ ಸೊಸೆನೂ ಬಂದ ತಕ್ಷಣ ಅಳಿಮೈನೂ ಕೇವಲವಾಗಿ ನೋಡಿದ್ರು. ಅಳಿಮೈನ ಲೆಕ್ಕಕ್ಕಿಲ್ದಾಗ ಮಾಡ್ಕೊಂಡ್ರು. ಹಂಗೆಲ್ಲ ಆದಾಗ ಎಷ್ಟು ಬೇಜಾರಾಕಿಲ್ಲ ಮರೆಯ ಹೇಳಿ ನೀನೇ ಮಾಡು ಬಂಗವ. ಅವ್ರಂಗೆ ಬುದ್ಧಿ ಕಲ್ತಾರ ಪಾಪ. ಸುಮ್ಮನೆ ಹೇಳೋದಲ್ಲ ಒಯ್ದ ಆಸೋಕ ಪಾಪ. ಅದಕ್ಕೆ ಎಷ್ಟು ಬೇಜಾರಾಕಿಲ್ಲ ಮನ್ಸಿಗೆ. ಅದಕ್ಕೆ ಎಷ್ಟಪ್ಪ ನೋವು ಹಾಕಿಲ್ಲ ಇವತ್ತು. ಏನು ಮಾಡಿ ಏನು ಪ್ರಯೋಜನ ಅಂತ ಅನ್ಸಕ್ಕಿಲ್ವಾ? ಇನ್ನೇನು ಹಂಗೆ ಅನ್ಸೋದು. ಇನ್ನೇಂಗೆ ಅನ್ಸೋದು? ಹಂಗೆ ಅನ್ಸೋದು ಕಣ್ಮರೆಯ, ಹಂಗೆ ಅನ್ಸೋದು. ಬೆಂಕಿ ಮಾಡು ಬಂಗವ. ಅದೇನೋ ಅಂತಿದ್ರಂತ ಹಂಗೆ ಆಯ್ತು ಕತೆ. ಅಂತ ಚಿಂದಂತ ಅಳಿಮೈನ ಮಗಳನ್ನ ನಿಷ್ಠುರ ಮಾಡ್ಕೊಂಡವ್ರೆ. ಏನಾರು ಮಾಡ್ಕೊಳಕ್ಕೆ ನಮ್ಗೆ ಯಾಕೆ? ನನಗೆ ಗೊತ್ತಿಲ್ಲ ಕಣಪ್ಪ. ನನಗೆ ಯಾಕೆ ಅವ್ರ ಮನೆ ಸುದ್ದಿ ನನ್ನ ಯಾರು ಕೊಟ್ಟು ನಾನು ಮಾತಾಡ್ದವಳೆ ಅಲ್ಲ ನಾನು. ಅಯ್ಯಪ್ಪ, ಮಾತಾಡಿ ಏನು ಪ್ರಯತ್ನ? ಯಾಕೆ ಮಾತಾಡಕ್ಕೆ ಹೋಗ್ಬೇಕು? ಯಾಕವ ಮಾತಾಡಕ್ಕೆ ಹೋಗ್ಬೇಕು? ಏನಾರೇ ಅಲ್ಲಿ ಅವನು ತಾನೇ ಜ್ಞಾನ ಬಿಡಬಲ್ಲಿ. ಹಾಂ, ತಗಸ್ಕೊಂಡ್ಮೇಲೆ ಕಟ್ಬೇಕಲ್ವಾ? ಇವನೇನು ನಾಲ್ಕಾಕನ ಗಂಡ ಏನು ಎಷ್ಟೊತ್ತಿನಾರು ಹೊರ್ಕೊಂಡು ಕೂತ್ಕೊಳ್ಳೋಣ ಅಲ್ಲಿ ಹೋಟ್ಲ್ ಅಂಗಡಿ ತಾವು. ನೆನ್ನೆ ಮೊನ್ನೆ ಅಂದ್ರೆ ಮಕನೇ ಇಲ್ಲ ಅಲ್ಲಿ, ಪತ್ತೇನೇ ಇಲ್ಲ. ಆಚೆ ಆಯ್ತದಲ್ಲ, ಯಾರು ಕೇಳ್ಬಿಟ್ರೆ ಹೇಳ್ಬೇಕಾಗ್ತದೆ ಅಂದ್ಬಿಟ್ಟು ಬಂದಿಲ್ವೇನೋ? ಬಂದಿಲ್ಲ. ನೆನೆ ದಿವಸ ಎಲ್ಲ ಸಾಲದವರು ಬಂದೆ ಅಣ್ಣ ಈಚೆಲ್ಲ ಕೂತ್ಕೊಂಡಿದ್ದೇನು ಜೋರಾಗಿ ಮಾತಾಡ್ತಿದ್ದಂತೆ. ಅವನು ಲೋನ್ ಕಟ್ಸ್ಕೊಳಕ್ಕೆ ಬಂದಿರೋನು. ಅಲಕನ್ ಮರಿ ಅವತ್ತು ಅವ್ರು ಕಾಸು ಕೊಟ್ಟಿಲ್ವಾ ಲೋನ್ಗೆ? ಲೋನ್ ತಗೋಬೇಕಾರೆ ಅವ್ರು ಕಾಸು ಕೊಡ್ದಾನೆ ಏನು ಪುಕ್ಸಟೆಯ ಇವ್ರು ಕೊಟ್ಟಾರ? ತಗೋಬೇಕಾದ್ರೆ ಚೆನ್ನಾಗಿರ್ತದ, ತಗೊಂಡ್ಮೇಲೆ ಕಟ್ಬೇಕು ತಾನೆ. ಕೊಟ್ಟಿರೋದು ಕೊಟ್ರೆ ನನಗೇನು ಉಳ್ದದು ನಂಗೆ ಆಡಿದ್ರೆ ಅದದ. ಏನೋ ಕಾಣೆ ಕಣವ, ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತು ಕಣಮ್ಮಿ ನನಗಂತೂ. ಅಲ್ಲೇ ಎಲ್ಲ ಮಾತಾಡ್ತಿದ್ರು, ಒಂಥರ ಬೇಜಾರಾಯ್ತು. ಏನೇ ಅಲ್ಲಿ ನಮ್ಮ ಮನ್ಸು ಹಿಂಗದೆ. ನಮಗೆ ಇದೆ ಕಷ್ಟ ಬಂದಿದ್ರೆ ಅವ್ರು ಎಷ್ಟು ಖುಷಿ ಪಡೋರು ಗೊತ್ತಾ? ಬಂದು ಮುನ್ಗಡ್ಲೆ ಹೆಂಗ್ ಸೋರ್ಕನ್ ಮರಿಯ. ಏನಾರೇ ಅಲ್ಲಿ ಒಂಥರ ಒಟ್ಟು ಉರಿತದೆ. ನನ್ಗೆ ಒಟ್ಟು ಉರಿಕಿಲ್ವಾ? ಎಷ್ಟು ಮಾಡಿದೆ ಮರಿಯ ನಾನು, ಎಷ್ಟು ಮಾಡಿದೆ. ಏನೋ ಬಿಡು ಹೊತ್ಕೊಂಡು ನಿಂತ್ಕೊತಿಲ್ಲಲ್ಲ. ಅಯ್ಯೋ ಯಾರು ಬಂದ್ರು ಒಪ್ಪಕ್ಕಿಲ್ಲ ಕನಕ, ಮನೆ ಚಿಕ್ಕದು ಅಂತಾರೆ ಕನಕ. ಅಯ್ಯೋ ನನಗೆ ಅಣ್ಣ ನೋಡ್ರೆ ಕೊಡ್ಬೇಕಂಗ ಆಮೇಲೆ ಅನ್ಕೊಂಡು ಅಲ್ಲಿ ಕೆಲ್ಸಕ್ಕೆ ಹೋಯ್ತಾನೆ. ನನ್ನ ಮಗನ ಸೊಸೆಯಾಗಿ ನಿಗಿಲ್ಲ ನಾನು ಇರೋ ಗಂಟ ಕನಕ. ನಾನು ಸತ್ತಾದ್ಮೇಲೆ ನನ್ನ ಮಗಳನ್ನ ಯಾರಕ್ಕ ನೋಡ್ಕೊಂಡವ್ರು, ಏನಕ್ಕ ಎಂತಕ್ಕಂತ ಅಷ್ಟು ಕಷ್ಟ ಸುಖ ಹೇಳ್ಕೊತಿದ್ದವಳು. ಇದ್ದಕ್ಕಿದ್ದಂಗೆ ಏಕ್ ತುಮ್ಮು ಆ ಥರ ಬುದ್ಧಿ ಕಲ್ತ್ಕೊಬಿಟ್ಲಲ್ಲ ಮರಿ ಅವಳು. ಆ ಥರ ಬುದ್ಧಿ ಕಲ್ತ್ರೆ ಹೆಂಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀನೇ. ನಮ್ಮನ್ನೇ ನಿಷ್ಠುರ ಮಾಡ್ಕೊಂಡ್ಲಲ್ಲ, ಅಷ್ಟು ಮಾಡ್ದವ್ರನ್ನ ನಮ್ಗೆ ಹೆಂಗೆ ಅನ್ಸಕ್ಕಿಲ್ಲ, ಎಷ್ಟು ಬೇಜಾರಾಕಿಲ್ಲ. ಮಾಡಿದ್ರು ಮಾರೇ ಅಂತ ಅನ್ಭವಿಸ್ಕೊಳ್ಳಿ ಬಿಡು. ನನಗೆ ಅವಳ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಹಂಗೂ ನಾನು ದಿವಸ ನಾನು ಇಟ್ಕೊಯ್ತಿದ್ನಲ್ಲ ಮಿಲ್ ಬಡ್ಸ್ಕೊಬರೋದಕ್ಕೆ ಅಂದ್ಬಿಟ್ಟು ಜಗ್ಲಿ ಮೇಲೆ ಈಚೆ ಕುಂತಿಲ್ಲು. ಈಚೆ ಕಡೆ ಕಾದಂಗೆ ಮಾಡ್ಕವ ಸಪ್ಪು ಅಂದ್ಕೊಂಡು ಜೋಳು ಅಂದ್ಕೊಂಡು ನನ್ನೇ ದುರು ನೋಡ್ತಿದ್ಲು. ನಾನು ಯಾಕೆ ಅವಳು ನೋಡೋಣ, ಅವಳನ್ನ ಯಾಕೆ ಮಾತಾಡ್ಸೋಣ? ಅವಳ ಮನೆ ಮಕ್ಳಿಗೆ ಹೋದಾಗ ಅವಳು ಮಾತಾಡ್ಸ್ಬೇಕು, ನಾನು ಮಾತಾಡ್ಸ್ಬೇಕು. ನಾನು ಏನೂ ಮಾತಾಡ್ಸ್ನಿಲ್ಲ. ನನ್ನ ಕಾಣ್ದ ಹೋದಳಂಗೆ ನಾನು ನೋಡೇ ಇಲ್ಲ. ನಂಗೆ ಬಂದ್ಬಿಟ್ಟೆ ಕಣ್ಮರಿಯ. ಮಕ್ಕ ಎಲ್ಲ ಇಳಿ ಬಿಡ್ಕೊಂಡು ಕೂತದೆ. ಯತ್ನೆ ಮಾಡ್ತಾವ್ರಿಗೆ ಹಣ್ಣು ಇಡ್ತವೆ ಒಟ್ಟಿಗೆ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು
ಇವತ್ತು ಮಗನೂ ಹಳಿ ಮೈನೂ ಮಗಳನ್ನೂ ಹಳಿ ಮೈನೂ ನಿಷ್ಠುರ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ಏನಾರು ಅವ್ರ ಕೈಗೊಟ್ಟಿ ಇದು ಮಾಡ್ತಿತ್ತಿಲ್ವಾ? ಅವ್ರ ಹೆಸರು ಇದ್ದಿದ್ದು ಇವ್ರಿಗೆ ಏನಾಗ್ತಿತ್ತು? ಹೆಂಗ ತೀರ್ಸ್ಕೊ ಹೋಯ್ತಿರ್ತಾನೆ. ಮಗನೂ ಹಳಿ ಮೈನೂ ಹಚ್ಕಟಾಗ ಬಾವಣಿಸ್ಕೊಂಡು ಹೇಳ್ತಿ ಹಬ್ಬಕ್ಕೆ ಫೋನ್ ಮಾಡಿಲ್ಲ, ದೀಪಾವಳಿ ಹಬ್ಬಕ್ಕೆ ಒರ್ಸ್ಕೊಂಡು ಹಬ್ಬದಲ್ಲಿ ಮೊದಲನೇ ವರ್ಷ ಮದುವಾಗಿರೋದು ಕರ್ದು ಫೋನ್ ಮಾಡ್ಬಿಟ್ಟಿದ್ರೆ ಏನಾಯ್ತಿತ್ತು? ಹಾಂ ಏ ಮಾಡ್ಸ್ರು ಅಂತ ಕತಾಕು. ಅವಳು ಮಾಡ್ಸೋಳ್ಗೆ ಹಣ್ಣು ಇರ್ತೀವಿ, ಅವ್ರ ಮಕ್ಳದವ್ರಿಗೆ ಆಸೆ ಇಕ್ಕಿರು ಏನೇ ಆದ್ರೂ ಮಾಡ್ಸೋರೆ ಬಡ್ಡೆತ್ತದ. ಅದು ಮಾಡಿಲ್ಲ ಹೆಣ್ಣು ಅವ್ರ ಸೊಸೆ ಫೋನ್ ಮಾಡ್ದಾನೆ ಮಾಡಿವ್ನಿ ಅನ್ಕೊಂಡು ಸುಮ್ಮನೆ ಡಬ್ಬು ಕಟ್ಟವಳೆ ಅಂತ ಅನ್ಕೋತೀನಿ. ಈಗ ನೋಡ್ದಿರೋ ವಿಷಯ ನೋಡಿದ್ರೆ ಅವಳು ಬರೀ ಕೈ ಹಿಡ್ಕೊಂಡು ಫೋನ್ ಮಾಡಿರೋ ಥರ ಆ್ಯಕ್ಟ್ ಮಾಡವಳೆ ಅನ್ಕೋತೀನಿ ನಾನು. ಇವಳಿಗೇನು ಗೊತ್ತದದು ಯಾರಿಗೆ ಮಾಡಿದಳೋ ಏನೋ, ತನ್ನ ಫೋನ್ ತಾನೇ ಮಾಡ್ಕೊಬಿಟ್ಟು ಫೋನ್ ಎತ್ತುತ್ತಿಲ್ಲ ಅಂದರೆ ಇವಳು ಫೋನ್ ಮಾಡ್ದಾನೆ ಹಂಗೆ ಆಡಿರೋದಕ್ಕಂತ ಮಾಡು. ಇದ್ರು ಇರ್ಬೋದು. ಇವತ್ತು ಬೆಳವಣಿಗೆ ನೋಡಿದ್ರೆ ಹಂಗೆ ಅನ್ನಿಸ್ತದೆ ಕಣ್ಮರಿಯ. ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋರು ಗಣ್ಣು ಇಡ್ತೀವಿ. ಆಗೆಲ್ಲವ ಕಷ್ಟ ಹೇಳ್ಕೊಳಕ್ಕೆ ಓಡಾಯ್ತಿದ್ರು, ಈಗ ಹೇಳಕ್ಕಾಯ್ತಿತ್ತಿಲ್ವಾ? ಬರೀ 50 ರೂಪಾಯಿ ದುಡ್ಡು ಕೊಟ್ಟಿರೋ ದುಡ್ಡು ಕೇಳಿದ್ಲು ಅಂದ್ಬಿಟ್ಟು ನಾನು ಕೊಟ್ಟು ಮುಂದೆ ಕಟ್ಕೊಂಡು ಜಗಳಕ್ಕೆ ಬಂದ್ಲು. ನೀ ಎತ್ತಿಲ್ಲಕ್ಕ ಸುಮ್ಕಿರು. ಏನಾರೇ ಅಲ್ಲಿ ಪಾಪ ಈ ಅವನು ತಾನೇ ನೀ ಎತ್ಬೇಕಲ್ಲ ಮಗನಿಗೆ. ಏನು ಮಾಡಿಯಪ್ಪ, ಏನು ಮಾಡಿ? ನೀ ಎತ್ತಿಲ್ಲ ಅವನಿಗೆ. ನೀ ಎತ್ತಿದ್ದೀರ ಅವನು ಮದುವೆ ವಾರಕ್ಕೆ ಎಡ್ತಿ ಕರ್ಕೊ ಹೋಗ್ತೀನಿ. ಸ್ವಾರ್ಥಿ ಹೆಂಗೆ ಲೆಕ್ಕ ಹಾಕ್ತಾನೆ ಕಣ್ರಿ, ಸ್ವಾರ್ಥಿ ಹೆಂಗೆ ಲೆಕ್ಕ ಹಾಕ್ತಾನೆ. ಏನು ಮಾಡಿ? ಏನಾರು ಮಾಡ್ಕೊಳ್ಳಿ ಬಿಡು, ಏನಾರೇ ಅಲ್ಲಿ ನನಗಂತೂ ಹೊಟ್ಟೆ ಉರಿತದೆ ಕರೆ. ಬುಡೆವು ಏನಾರು ಮಾಡ್ಕೊಳ್ಳಿ ಪಾಪ. ಏನೋ ಚೆನ್ನಾಗಿದ್ರೆ ಅಚ್ಚುಕಟ್ಟಾಗಿದ್ರೆ ನೋಡ್ಬೋದು, ಕೆಟ್ಟರೆ ನೋಡಕ್ಕೆ ಬೇಜಾರು ಕಲೆ. ಯಾವಾಗಲೂ ಬರೋನು ಹೋಟ್ಲಂಗಡಿ ತಕ್ಕೆ ನನಗೆ ಒಂಥರ ಬೇಜಾರು ಅನಿಸ್ತು. ನೋಡ್ದ ನಿನ್ನ ಮನ್ಸು ಹೆಂಗದೆ ಅಂತವ. ಹಂಗೆ ಮನ್ಸು ನಮ್ಮದು. ಏನು ಮಾಡಿಯಪ್ಪ, ಅವ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ಅಯ್ಯೋ ಅರ್ಥ ಮಾಡ್ಕೊಳ್ದ್ರೆ ಇರಲಿ. ಏನಪ್ಪ ಅಂದರೆ ನನಗೆ ಬೇಜಾರಾಯಿತು. ಅಯ್ಯೋ ನಾವೇನು ಮಾಡೋಕ್ಕದ್ದು ಬಿಡ್ರಿ, ಇನ್ನೇನು ಮಾಡಂಗಿದ್ದದು. ಇಲ್ಲ ಹಿಂಗೆ ಅದೇ ಕನಕ, ಹಿಂಗೆ ಕಷ್ಟ ಆಯಿತು ಕನಕ, ತಪ್ಪಾಯಿತು ಕನಕ, ನಾನು ಮಾತಾಡ್ಬಿಡ್ದಾಗಿತ್ತು ಕನಕ ಅನ್ಕೊ ಬಂದಿದ್ದಾಳೆ ಹೇಳು. ಏನೋ ಕಷ್ಟ ನಾನು ತಪ್ಪು ಮಾಡ್ಬಿಟ್ಟೆ ಕನಕ, ಬೇಜಾರು ಮಾಡ್ಕೊಬೇಡ ಕನಕ, ಹಿಂಗೆ ಅಂದ್ಬಿಟ್ಟೆ ಕನಕ, ಹಂಗೆ ಅಂದ್ಬಿಟ್ಟೆ ಅನ್ಕೊ ಬಂದು ಮಾತಾಡ್ಸೋಳು. ಏನು ಹೊಡ್ದು ಕಳಿಸ್ಬಿಡ್ತೀನ? ನೀ ಎತ್ತಿಲ್ದವು ಅವಕ್ಕೆ ಸುಮ್ಕಿ, ನಿನ್ಗೆ ಗೊತ್ತಾಗಿಕ್ಕಿಲ್ಲ. ನನಗೇನು ಹೊಟ್ಟುರಿಕಿಲ್ವಾ? ನನಗೇನು ಹೊಟ್ಟುರಿಕಿಲ್ಲ ಮರಿ, ಅಚ್ಚುಕಟ್ಟಾಗಿರಲಿ. ಅಯ್ಯೋ ಆ ಮನೆ ಕಟ್ಟಿದಾಗ ಅವಳಿಗಿಂತ ಹೆಚ್ಚಾಗಿ ನಾನೇ ಖುಷಿ ಪಡ್ತೆ. ಅಯ್ಯೋ ಬಿಡು, ಆಗೆಲ್ಲ ಕಷ್ಟಪಟ್ಟವ್ರು ಈಗಲಾರು ನಿಮ್ದೇಗಿರಲಿ ಅಂತ. ಅದು ಅವರಲ್ಲಿ ಇರ್ಬೇಕು ತಾನೆ, ಅವ್ರ ಆತ್ಮದಲ್ಲಿ ಇರ್ಬೇಕು ತಾನೆ. ಆತ್ಮಕ್ಕೆ ಬರ್ತದ ಆತ್ಮಕ್ಕೆ. ಅವ್ರಿಗೆ ಒಂಥರ ಹೊಟ್ಟೆ ತುಂಬ್ದ ಆಟ ಬಾ. ಹೊಟ್ಟೆ ತುಂಬ್ದಾಗ ಒಂಥರ ಹಸ್ದಾಗ ಒಂಥರ ಇರ್ಬಾರ್ದು. ಉಂಡಾಗ ಹಸ್ಕೊಂಡಿದ್ದಾಗ ಎಲ್ಲ ಒಂದೇ ಸಮಯ ಇರಬೇಕು. ಅವು ಗೊತ್ತಾಗಕ್ಕಿಲ್ಲ ಕಂದ್ ಬಾ. ಏನಾರು ಮಾಡ್ಕೊಳ್ಳಿ ಹೋಗಿ ಮರಿ, ಅವ್ರಿಗೂ ಏನು ಬೇಜಾರು ಆಯ್ತದೆ. ಈಗೇನು ಮಾಡಂಗಿದ್ದದು? ಏನೂ ಮಾಡಂಗಿಲ್ಲ. ಎಲ್ಲ ನಿನ್ನ ಸೊಸೆ ಏನು ಮಾಡ್ತಿದ್ದಾಳು? ಒಮ್ಮೆನ ಕರ್ಕ ಬರೋದ ಅಂತ ಅದಕ್ಕೇನಾದ್ರೂ ಒಂದೇ ಬಾಕ್ಲಾಗ ಓಡಾಡ್ಬೇಡ್ದಲ್ಲ, ಅದಕ್ಕೆ ಹಂಗಂದೆ ಕಳ್ಸೋದಕ್ಕೆ ಅಂತ ಒಂದೇ ಬಾಕ್ಲಾಗ ಓಡಾಡಂಗಿಲ್ಲ. ಅವಳನ್ನ ಇಲ್ಲಿ ಕರ್ಕ ಬಾ, ನಾನು ಇತ್ತಿನ ಕಳಿಸ್ತೀನಿ ಅಂತ ಅಂತು. ಅದಕ್ಕೆ ಅವಳು ಹತ್ತಿಂದು ಹೊಂಟಾಗ ನಾನು ಇತ್ತಿನ ಬಸ್ಸಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದೆ ಇವಳನ್ನ ಅಂತ. ಹೊಸಿ ಚಕ್ಲಿ ಮಾಡ್ಕವ ಅಂತ ಚಕ್ಲಿ ಮಾಡಿಸ್ತೇವನಿ. ಹೋಗು, ಒಳ್ಳೆ ಸಾಕಾಯ್ತಾಳೆ, ಮಾಡ್ಕೊಡೋಗು. ಇಟ್ಟು ಗಿಟ್ಟೆಲ್ಲ ಕಾಲ್ಸುಟ್ಟು ಬಂದೆ. ಒತ್ತುತ್ತಾ ಇದ್ಲು, ಒಂದು 10 ಒತ್ಬಿಡು ಅಂದ್ಬಿಟ್ಟು ಮಾವನ ಊಟಕ್ಕೆ ಕೊಡ್ತೀನಿ ಅಂದ್ಬಿಟ್ಟು ಬಂದೆ. ಕತೆ ಬನ್ನಿ ಕೈ ಕಾಲು ತೊಳ್ಕೊಳ್ಳಿ, ಊಟ ಮಾಡಿವ್ರಿ. ತೊಳ್ದಿನ ಕತೆ ಒಂಚೂರು ತಗೊಬೈಲಿ. ಹೋಗೋಳು ಒಬ್ಳೆ ಸಾಕಾಯ್ತಾಳೆ, ಜಾಸ್ತಿ ರಿಸ್ಕ್ ಕೊಟ್ಬಿಡಕಲೆ. ಡಾಕ್ಟ್ರು ಅಚ್ಚುಕಟ್ಟಾಗಿ ನೋಡ್ಕೊಳಕ್ಕೆ ಹೇಳಿಲ್ವಾ? ಅಯ್ಯೋ ಏನಿನ ಸಾಸಿಗೆ ಏನು ರಿಸ್ಕ್ ಆಗಿಲ್ಲ, ಕುತ್ಕೊಂಡು ಚಕ್ಲಿ ಒತ್ತ ತೊಳೆಕತ್ತ ಹೋಗು. ಏನಾರೇ ಅಲ್ಲಿ ಪಾಪ, ನಮ್ಮ ಮಕ್ಳಲ್ವಾ, ಯಾರ ಹೆಸ್ರು ಹೇಳೋದು ಅವ್ರು ಊಟ ಹೋಟೆಲ್ ಊಟದು. ನಾನು ಸದ್ಯಕ್ಕೆ ಮಗ ಬಂದ್ಬಿಟ್ರೆ ಸಾಕು, ಆದಷ್ಟು ಬಿರ್ನೆ ಅನ್ಕೋತೇವ್ನಿ. ಅಯ್ಯೋ 2 ಮಕ್ಳು ಬರ್ತಾವ ಬಪ್ಪ, ಆಟ ಆಡ್ಸಿವೆ, ಗೊತ್ತಾಯ್ತದೆ. ಏನೋ ಒಳ್ಳೇದು ಅಲ್ಲಿ ಬಿಡೋತ್ತಾಗೆ, ದೇವರು ಈಗಲಾರೆ ಕಂಡುಬಿಟ್ನಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.